ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ, ಹೌದು, ಈಗಷ್ಟೇ ಬಿಗ್ ಬಾಸ್ ಟೀಮ್ ಇಂದ ಒಂದು 2-3 ಪ್ರೊಮೋಗಳು ರಿಲೀಸ್ ಆಗಿರುವಂತದ್ದು. ಆ ಒಂದು ಪ್ರೊಮೋಗಳಲ್ಲಿ ಏನೇನಿದೆ, ಗೋಲ್ಡ್ ಸುರೇಶರು ಆಕ್ಚುಲ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರಾ, ಏಂತಕ್ಕೆ, ಮತ್ತೆ ಈಗ ಬಂದಂತ ಪ್ರೊಮೋದಲ್ಲಿ ಮನೆ ಮುಂದೆಲ್ಲ ಸೇರ್ಕೊಂಡು ಜಗಳ ಆಡ್ತಿರೋ ಮತ್ತೆ ಹನುಮಂತ ಅವರು ತುಂಬಾ ಶಾಕ್ ನಲ್ಲಿ ಮನೆ ಮುಂದೆಲ್ಲ ನೋಡ್ತಾ ಇದಾರೆ. ಮತ್ತೆ ಆ ಟಾಸ್ಕ್ ಏನು, ಟಾಸ್ಕ್ ಏಂತಕ್ಕೆ ಆಡ್ತಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು, ಸೊ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಕಾರಣ ಬಂದು ಇಷ್ಟೇ, ಅವರ ಮನೆಯಲ್ಲಿ ಒಂದು ಎಮರ್ಜೆನ್ಸಿ ಕಾರಣ ಇರೋದ್ರಿಂದ ಬಿಗ್ ಬಾಸ್ ಅವರನ್ನ ನಿಭಾಯಿಸಕ್ಕಾಗದೆ ಗೋಲ್ಡ್ ಸುರೇಶ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ತಿರುವಂತದ್ದು. ಸೊ ಆಕ್ಚುಯಲ್ ಮ್ಯಾಟರ್ ಏನಪ್ಪಾ ಅಂದ್ರೆ, ಹೌದು, ನ್ಯೂಸ್ ಫಸ್ಟ್ ಅವರು ಇದನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಅಂದ್ರೆ ಗೋಲ್ಡ್ ಸುರೇಶ್ವರ ಮನೆಗೆ ಹೋಗಿ ಒಂದು ಇಂಟರ್ವ್ಯೂನ ಮಾಡಿರುವಂತದ್ದು. ಸೊ ಅಲ್ಲಿ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿದ್ರೆ, ಏನು ಟೆನ್ಷನ್ ಇಲ್ಲ, ಯಾರು ಏನು ಅಪಘಾತದಲ್ಲಿಲ್ಲ, ಏನು ಇಲ್ಲ. ಮತ್ತೆ ಯಾವ ಕಾರಣಕ್ಕೆ ಗೋಲ್ಡ್ ಸುರೇಶ್ವರನ ಮನೆಯಿಂದ ಆಚೆ ಕಳಿಸಿದ್ದಾರೆ ಅಂತ ಅವರೇ ಮನೆ ಮುಂದೆ ಎಲ್ಲ ಕೇಳ್ಕೊಂತಿರುವಂತದ್ದು. ಹಾಗೆ ಅವ್ರ ಮನೆ ಮುಂದಿಗೂ ಕೂಡ ಇನ್ನ ಗೊತ್ತಿಲ್ಲ ಗೋಲ್ಡ್ ಸುರೇಶ್ವರು ಇದಾರ ಇಲ್ವಾ ಅಂತ. ಇದು ಒಂದು ನೆನ್ನೆದು. ಸೊ ಇದು ಒಂದು ನೆನ್ನೆದು ವಿಡಿಯೋ ಆಗಿರುತ್ತೆ. ಹೌದು, ಗೋಲ್ಡ್ ಸುರೇಶ್ ಅವ್ರನ್ನ ಬಿಗ್ ಬಾಸ್ ಅವರು ಈಗಾಗಲೇ ಕಳ್ಸ್ಕೊಂಡ್ ಕೊಡ್ತಾರೆ ಅಂತ ಕೂಡ ಮಾಹಿತಿ ಲಭ್ಯವಿರುವಂತದ್ದು. ಇದಾದ ನಂತರ, ಹೌದು, ಈಗಷ್ಟೇ ಒಂದು ಪ್ರೋಮೋದಲ್ಲಿ ಬಿಗ್ ಬಾಸ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ಸ್ ಗಳು ಜಗಳ ಆಡ್ತಿರುವಂತದ್ದು. ಕಾರಣ ಏನಪ್ಪಾ ಅಂದ್ರೆ, ಹೌದು, ಬಿಗ್ ಬಾಸ್ ಈ ವಾರ 2 ಟೀಮ್‌ಗಳಾಗಿ ಮಾಡಿ ನಾಮಿನೇಷನ್ ಪ್ರಕ್ರಿಯೆಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ಸೊ 2 ಟೀಮ್‌ಗಳಿಗೂ ಕೂಡ ಟಾಸ್ಕ್‌ಗಳನ್ನ ಕೊಟ್ಟಿರುವಂತದ್ದು. ಆ ಟಾಸ್ಕ್‌ನಲ್ಲಿ ಯಾರು ಗೆಲ್ತಾರೋ, ಸೊ ಗೆದ್ದಂತ ಸ್ಪರ್ಧಿ ನಾಮಿನೇಷನ್ ಮಾಡ್ಬೇಕಾಗಿರುತ್ತೆ. ಅವರ ತಂಡದಲ್ಲಿ ಇರೋವನ್ನ ಹೊರತುಪಡಿಸಿ ಬೇರೆ ತಂಡದಲ್ಲಿರೋರ್ನ ನೇಮ್‌ನ ತಗೋಬೇಕಾಗಿರುತ್ತೆ. ನಾಮಿನೇಷನ್ ಕಾರಣ ಕೊಟ್ಟು ಅವ್ರನ್ನ ನಾಮಿನೇಷನ್ ಮಾಡ್ಬೇಕಾಗಿರುತ್ತೆ ಈ ವಾರ. ಸೊ ಈ ರೀತಿ ಬಿಗ್ ಬಾಸ್ ಅವರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನ ವಿಭಿನ್ನ ರೀತಿಯಲ್ಲಿ ಶುರು ಮಾಡಿರುವಂತದ್ದು. ಹೌದು, ಇದಿಷ್ಟು ಪ್ರೊಮೋದಲ್ಲಿ ಲಭ್ಯವಿರುವಂತದ್ದು. ಹೌದು, ಇನ್ನೊಂದು ಪ್ರೊಮೋ ಏನಪ್ಪಾ ಅಂದ್ರೆ, ಯಾರು ರಜತ್ ಹಾಗೂ ಗೌತಮಿ ಅವರು ಜಗಳ ಆಡ್ತಿರುವಂತದ್ದು. ಇನ್ನೊಂದು ಟಾಸ್ಕ್ ಬಂದು ಬಿಗ್ ಬಾಸ್ ಅವರು ಮನೇನ ಫುಲ್ಲು ಗಲೀಜ್ ಮಾಡಿ ಅಂದ್ರೆ ಸ್ಪರ್ಧಿಗಳಿಗೆ ಕೊಟ್ಟಿರ್ತಾರೆ. ಇದನ್ನ ನೀವು ವಿತಿನ್ 16 ಮಿನಿಟ್ಸ್ ಒಳಗೆ ನೀವು ಆ ಆ ಒಂದು ಕಂಪ್ಲೀಟ್ ಬಿಗ್ ಬಾಸ್ ಮನೆನ ನೀವು ಸ್ವಚ್ಛ ಮಾಡ್ಬೇಕು. ಸೊ ಅಂತ ಈ ರೀತಿಯಾದಂತ ಟಾಸ್ಕ್‌ಗಳನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ರಜತ್ ಅವರು ಏನು ಕೆಲಸ ಮಾಡದೆ ಸೋಫಾ ಮೇಲೆ ಆರಾಮಾಗಿ ಕೂತಿರ್ತಾರೆ. ಇದನ್ನ ರಜತ್ ಅಂದ್ರೆ ತ್ರಿವಿಕ್ರಮ್ ಅವರು ಹೇಳ್ತಾರೆ, ಇವ್ರೊಬ್ರೇ ನೋಡಿ ಆರಾಮಾಗಿ ಕೂತಿರೋದು ಸೋಫಾ ಮೇಲೆ ಅಂತ. ಇದಾದ ನಂತರ ಗೌತಮಿ ಹಾಗೂ ರಜತ್ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ. ಏನಪ್ಪಾ ಅಂದ್ರೆ, ಅವರು 3 ಹೊತ್ತು ತಿನ್ನೋದು ಸೋಫಾ ಮೇಲೆ ಕುತ್ಕೊಳ್ಳೋದು ಅಂತ ಗೌತಮಿ ಅವರು ಹೇಳ್ತಾರೆ. ಅದಕ್ಕೆ ರಜತ್ ಅವರು ಸಖತ್ ಕಾಂಟ್ರೋವರ್ಷಿಯಲ್ ಮಾತುಗಳನ್ನ ಆಡ್ತಾರೆ. ಕಾಂಟ್ರೋವರ್ಷಿಯಲ್ ಮಾತೇನಪ್ಪಾ ಅಂದ್ರೆ, ಹೌದು, ನಾನು ಬಿಗ್ ಬಾಸ್‌ನ ಬರೋದಕ್ಕಿಂತ ಮುಂಚೆ ನೀನು ಬಕೆಟ್ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ನೀನು ಬಕೆಟ್ ಇಟ್ಕೊಂಡೆ ಬಕೆಟ್ ಕೆಲಸ ಮಾಡ್ತಾ ಇದೀಯ ಅನ್ನೋಂತ ಮಾತನ್ನ ರಜತ್ ಅವರು ಹೇಳಿರುವಂತದ್ದು. ಮತ್ತೆ ಗೌತಮಿ ಅವರು ಕೂಡ ಚೆನ್ನಾಗಿ ಟಾಂಗ್ ಕೊಟ್ಟಿದ್ದಾರೆ. ನಾನು ಯಾವುದಕ್ಕೂ ಹೆದರಲ್ಲ. ಸೊ ಇನ್ನಿತರ ವಿಷಯಗಳನ್ನ ಗೌತಮಿ ಅವರು ವ್ಯಕ್ತಪಡಿಸಿರುವಂತದ್ದು ನಿಮ್ಗೆ ಆ ಒಂದು ಪ್ರೊಮೋಗಳಲ್ಲಿ ನೋಡೋಕೆ ಸಿಗುತ್ತೆ. ಮತ್ತೆ ಈ ಸಂಚಿಕೆಯಲ್ಲಿ ಇಷ್ಟು ನಡೆಯುತ್ತೆ. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.